Welcome to Learning Management System Karnataka. I am Shailavi, Assistant Professor, Department of History, Government First Grade College. ಈ ಒಂದು ವಿಡಿಯೋ ಸೆಷನ್ನಲ್ಲಿ ಈ ದಿನ ನಾವು BA ಪ್ರೋಗ್ರಾಮ್ನ ಹಿಸ್ಟ್ರಿ ಸಬ್ಜೆಕ್ಟ್ ಆಗಿರುವಂತಹ ಪೇಪರ್ 6A ಹಿಸ್ಟ್ರಿ ಆಫ್ ಮಾಡರ್ನ್ ಯುರೋಪ್ ಅಪ್ ಟು 1945 ಆಧುನಿಕ ಯುರೋಪ್ನ ಇತಿಹಾಸ 1945ರವರೆಗೆ ಅನ್ನುವಂಥ ಈ ಪೇಪರ್ನಲ್ಲಿ 5th ಸೆಮಿಸ್ಟ್ರಿಗೆ ಬರುವಂತಹ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ 5th ಸೆಮಿಸ್ಟ್ರಿಗೆ ಬರುವಂತಹ ಈ ಒಂದು ರಿನೈಸಾನ್ಸ್ ಅನ್ನುವಂಥ ಒಂದು ಟಾಪಿಕ್ನ ಬಗ್ಗೆ 3rd ಸೆಷನಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ರಿನೈಸಾನ್ಸ್ ಟಾಪಿಕ್ ಇದರಲ್ಲಿ ನಾವು ನೋಡುವಂಥ ಅಂಶಗಳು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ we will look into introduction, then meaning of Renaissance, causes of Renaissance, contributions of Renaissance and effects of Renaissance. ಪೀಠಿಕೆ, ಅರ್ಥ ಮತ್ತು ಪುನರುಜ್ಜೀವನಕ್ಕೆ ಕಾರಣಗಳು, ಪುನರುತ್ಥಾನ ಅಂತ ಕೂಡ ಕರೀತಾರೆ ಇದರ ಕೊಡುಗೆಗಳು ಹಾಗೆ ಅದರ ಪರಿಣಾಮಗಳು ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಇಲ್ಲಿ ಇಂಟ್ರೊಡಕ್ಷನ್ನಲ್ಲಿ ನೋಡೋದಾದರೆ, ವಾಟ್ ಈಸ್ ರಿನೈಸಾನ್ಸ್ ಅಂತ ಹೇಳಿದ್ರೆ, ಇಟ್ ಸಿಗ್ನಿಫೈಡ್ ದ ಬ್ರಿಡ್ಜ್ ಬಿಟ್ವೀನ್ ದ ಮಿಡಲ್ ಆ್ಯಂಡ್ ದ ಮಾಡರ್ನ್ ಏಜಸ್. ಈಗಾಗಲೇ ನಾವು ಇಂಟ್ರೊಡಕ್ಷನ್ನಲ್ಲಿ ನಾವು ಈ ಪೇಪರ್ನ ಇಂಟ್ರೊಡಕ್ಷನ್ನಲ್ಲೇ ನೋಡಿರೋ ಹಾಗೆ ಹೇಗೆ ಈ ಮಿಡಲ್ ಏಜಸ್ಸಿಂದ ಅಥವಾ ಮಿಡೀವಲ್ ಯುರೋಪಿಯನ್ ಹಿಸ್ಟ್ರಿಯಿಂದ ಮಾಡರ್ನ್ ಯುರೋಪಿಯನ್ ಹಿಸ್ಟ್ರಿಗೆ ಸಾಗುವಂತಹ ಒಂದು ಚಳುವಳಿಗಳಲ್ಲಿ ಮಾರ್ಕ್ ಮಾಡುವಂಥ ಕೆಲವು ಘಟನೆಗಳಲ್ಲಿ ಇದು ಪ್ರಮುಖವಾದಂಥ ಒಂದು ಚಳುವಳಿ ಅಂತ ಹೇಳ್ಬೋದು ಈ ರಿನೈಸಾನ್ಸ್ ಅಥವಾ ಪುನರುತ್ಥಾನ. ಇದು 13th to 16th ಸೆಂಚುರಿ ಆದಂತಹ ಒಂದು ಚಳುವಳಿ ಅಂತ ಹೇಳ್ಬೋದು. ದ 13th to 16th centuries witnessed the birth of Renaissance in Europe and spread to entire world also. Hence ಇಲ್ಲಿ ಇಟಲಿಯಲ್ಲಿ ಮೊದಲಿಗೆ ಈ ಒಂದು ರಿನೈಸಾನ್ಸ್ ಆರಂಭ ಆಯಿತು. ಅದಕ್ಕೆ ದ ಸ್ಕೂಲ್ ಆಫ್ ರಿನೈಸಾನ್ಸ್ ಆರ್ ಮದರ್ಲ್ಯಾಂಡ್ ಆಫ್ ರಿನೈಸಾನ್ಸ್ ಅಂತ ಇಟಲಿಯನ್ನು ಕರೆಯಲಾಗುತ್ತೆ. ಪುನರುಜ್ಜೀವನದ ತವರು ಮನೆ ಅಂತ ಇಟಲಿಯನ್ನು ಕರೆಯಲಾಗುತ್ತೆ. ಇನ್ನು ಮೀನಿಂಗ್ ಹೋದರೆ, ರಿನೈಸಾನ್ಸ್ ಅನ್ನುವಂಥ ಪದ ಯಾವುದರಿಂದ ಡಿರೈವ್ ಮಾಡಲಾಗಿದೆ, ಯಾವುದರಿಂದ ಹುಟ್ಟಿದೆ ಅಂತ ನೋಡೋದಾದರೆ, ದ ಟರ್ಮ್ ಆಫ್ ರಿನೈಸಾನ್ಸ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ರೆನೆಸಿರೆ, ವಿಚ್ ಮೀನ್ಸ್ ರೀಬರ್ತ್ ಆರ್ ರಿವೈವಲ್. ರೆನೆಸಿರೆ ಎನ್ನುವಂತಹ ಒಂದು ಪದದಿಂದ, ಇದು ಲ್ಯಾಟಿನ್ ಪದದಿಂದ ಹುಟ್ಟಿದೆ. ಇದರ ಅರ್ಥ ಪುನರ್ಜನ್ಮ ಅಥವಾ ಮರುಹುಟ್ಟುವಿಕೆ ಎಂದರ್ಥ. ಇಟ್ ಇಂಡಿಕೇಟ್ಸ್ ದ ರಿವೈವಲ್ ಆಫ್ ಸ್ಟಡಿ ಆಫ್ ಕ್ಲಾಸಿಕಲ್ ಕಲ್ಚರ್ ಆಫ್ ಏನ್ಷಿಯಂಟ್ ಗ್ರೀಸ್ ಆ್ಯಂಡ್ ರೋಮ್. ಇದು ಪುನರುಜ್ಜೀವನ, ಒಂದು ಹೊಸ ಒಂದು ಚೈತನ್ಯವನ್ನು ತುಂಬಿ ಪ್ರಾಚೀನ ಗ್ರೀಸ್ ಮತ್ತು ರೋಮನ್ ನಾಗರಿಕತೆಗಳ ಒಂದು ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಎಲ್ಲವುಗಳನ್ನು ಪುನರುತ್ಥಾನ ಮಾಡಿದಂಥದ್ದು. ಇದೊಂದು ಕ್ಲಾಸಿಕಲ್ ರಿವೈವಲ್ ಅಂತ ಕೂಡ ಕರೀತಾರೆ. ಇದೊಂದು ಬೌದ್ಧಿಕ ಕ್ರಾಂತಿ, ಬೌದ್ಧಿಕ ಚಟುವಟಿಕೆ ಯುಗ ಅಂತಲೇ ಇದರಿಂದ ಕರೀತಾರೆ. ಸೊ ಹಾಗಾಗಿ ಎಲ್ಲವುಗಳನ್ನು ಗ್ರೀಸ್ ಮತ್ತು ರೋಮನ್ ನಾಗರಿಕತೆಗಳ ಒಂದು ಅಂಶಗಳನ್ನು ಪುನರ್ ಮನನ ಮಾಡೋಕ್ಕೆ ಆರಂಭ ಮಾಡೋದು. ಅದಕ್ಕೆ ಅದನ್ನು ಮರುಹುಟ್ಟುವಿಕೆ, ಪುನರ್ಜನ್ಮ. ಈ ಇಂಗ್ಲೆಂಡ್ನಲ್ಲಿ ಕಂಡಿಡಿದು ಮತ್ತು ಜರ್ಮನಿಯಲ್ಲಿ ಕಂಡಿಡಿದ ಮೇಲೆ ಇದರ ಒಂದು ಪ್ರಯೋಜನ ಎಲ್ಲ ಕಡೆ ಪಡ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಈ ಸಂಶೋಧನೆ ಇನ್ನಿತರ ಏನು ಮಾಡ್ತಾ ಹೋದರೂ ಅಂಥವುಗಳಿಗೆಲ್ಲನೂ ಕೂಡ ಇದು ಜ್ಞಾನ ಪ್ರಸಾರವನ್ನು ಇದು ಶೀಘ್ರಗೊಳಿಸ್ತಾ ಹೋಯಿತು. ಕೈಯಲ್ಲಿ ಬರಿಬೇಕಾಗಿತ್ತು ಅವರು, ಆ ಕೈಯಲ್ಲಿ ಹಸ್ತಪ್ರತಿಗಳು ಎಷ್ಟು ಮಾಡಿದ್ರೂ ತುಂಬ ಸಮಯವನ್ನು ಹಿಡಿಯುವಂಥದ್ದು. ಅದಕ್ಕೆ ಎಲ್ರಿಗೂ ದೊರಕ್ತಾ ಇರಲಿಲ್ಲ. ಹಾಗಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಒಂದು ಮುದ್ರಣ ಯಂತ್ರವನ್ನು ಶೋಧ ಮಾಡಿದ್ಮೇಲೆ ಲ್ಯಾಟಿನ್ ಗ್ರಂಥಗಳು, ನಿಯತಕಾಲಿಕೆಗಳು, ವೃತ್ತಪತ್ರಿಕೆಗಳು ಎಲ್ಲನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುದ್ರಣ ಆಗ್ತಾ, ಆಮೇಲೆ ಅದರ ಜೊತೆಗೆ ಅಗ್ಗದ ಬೆಲೆಗೆ ಸಿಗೋಂಗಾಯಿತು, ಕಡಿಮೆ ಬೆಲೆಗೆ ಸಿಗೋ ಹಾಗೆ ಆಯಿತು. ಈ ಸಿಕ್ಕಿದ್ರಿಂದ ಜನರಲ್ಲಿ ವಿಚಾರ ವಿನಿಮಯ ಅನ್ನೋದು, ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಬಿಕೇಮ್ ವೆರಿ ಈಸಿಯರ್. ಸೊ ಹಾಗಾಗಿ ಈಗ ಶ್ರೀಮಂತರಿಗೆ ಮಾತ್ರ ಸೀಮಿತ ಆದಂಥ ಒಂದು ಜ್ಞಾನ ಈಗ ಎಲ್ಲರಿಗೂ ಸಿಗುವಂಗೆ ಆಯಿತು.
ಹಾಗೆ ಮುದ್ರಣ ಯಂತ್ರ ಒಂದು ರೀತಿಯಲ್ಲಿ ವಿಚಾರ ಕ್ರಾಂತಿ ಮತ್ತು ಶಿಕ್ಷಣ ಕ್ರಾಂತಿಯನ್ನು ಉಂಟು ಮಾಡಿತು ಅಂತ ಹೇಳ್ಬೋದು. ಹಾಗೆ ಲ್ಯಾಟಿನ್, ಸ್ಪ್ಯಾನಿಷ್, ಜರ್ಮನ್, ಇಟಾಲಿಯನ್, ಫ್ರೆಂಚ್ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಹೊಸ ವಿಚಾರಗಳು ಉಗಮ ಆದವು. ಮಾನವತಾವಾದಿಗಳು ಅವರ ಆಲೋಚನೆಗಳನ್ನು ಸ್ಪ್ರೆಡ್ ಮಾಡೋದಕ್ಕೆ ಬಹಳಷ್ಟು ಇದು ಸಹಕಾರಿ ಆಯಿತು ಅಂತ ಹೇಳಬಹುದು. ಹೀಗೆ ಒಂದು ಪ್ರಿಂಟಿಂಗ್ ಬಹಳಷ್ಟು ಹೆಲ್ಪನ್ನು ಮಾಡಿತು. ಇನ್ನೊಂದು ಪ್ರಮುಖವಾದಂತಹ ಒಂದು ಕಾರಣ ಅಂತ ಹೇಳಿದ್ರೆ ದಿ ಬರ್ತ್ ಆಫ್ ಹ್ಯೂಮನಿಸ್. ಇವರು ಉಗಮ ಆಗಿದ್ದರಿಂದ ಮಾನವತಾವಾದಿಗಳು ಒಂದು ಹುಟ್ಟು ಆಗಿದ್ರಿಂದನೇ ಇವು ಒಂದು ಇಟಲಿಯಲ್ಲಿ ಪರ್ಟಿಕ್ಯುಲರ್ಲಿ ಆಗಿದ್ದರಿಂದ ಈ ಒಂದು ಮಾನವತಾವಾದದಿಂದನೇ ರಿನೈಸಾನ್ಸ್ನ ಒಂದು ಜೀವಾಳ ಇದೆ. ಹಾಗಾಗಿ ಈ ಮಾನವತಾವಾದಿಗಳು ಇದರಲ್ಲಿ ಹುಟ್ಕೊಂಡಿದ್ರಿಂದ ಮೊದಲಿಗೆ ಇಟಲಿಯಲ್ಲಿ ಹುಟ್ಕೊಂಡ್ರು, ಆಮೇಲೆ ಬೇರೆ ಹಾಲೆಂಡ್, ಇನ್ನಿತರ ಎರಾಸ್ಮಸ್ ಇವರೆಲ್ಲ ಹಾಲೆಂಡಲ್ಲಿ, ಇನ್ನಿತರರು ಬೇರೆ ಬೇರೆ ಕಡೆ ಹುಟ್ಕೊಂಡು ಮಾನವತಾವಾದಿಗಳು ಈ ಒಂದು ರಿನೈಸಾನ್ಸ್ನ ಏಳಿಗೆಗೆ ಕಾರಣ ಆದವು, ಬೆಳವಣಿಗೆಗೆ ಕಾರಣ ಆದರು. ಹಾಗೆ ದಿ ಎಂಡ್ ಆಫ್ ಫ್ಯೂಡಲಿಸಮ್, ಈಗಾಗಲೇ ಐ ಹ್ಯಾವ್ ಡಿಸ್ಕಸ್ಡ್ ಇಟ್ ಅರ್ಲಿಯರ್. ಹಾಗೆ ದಿ ಗ್ರೋತ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಹೇಗೆ ಈ ಒಂದು ಗ್ರೋತ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಹೇಗೆ ವ್ಯಾಪಾರ ಮತ್ತು ವಾಣಿಜ್ಯ ಬೆಳೆದಂಗೆಲ್ಲನೂ ಏನಾಗ್ತಾ ಹೋಯಿತು ಅಂತ ಹೇಳಿದ್ರೆ, ಇಲ್ಲಿ ಅವರ ಒಂದು ಶ್ರೀಮಂತಿಗೆ ಬೆಳೀತಾ ಹೋಯಿತು. ಅವರು ಕಲೆ ಮತ್ತು ಒಂದು ವಾಸ್ತುಶಿಲ್ಪ ಮತ್ತು ಇನ್ನಿತರ ಇವುಗಳಿಗೆ, ಸಾಹಿತ್ಯ ಇವುಗಳಿಗೆಲ್ಲನೂ ಪ್ರೋತ್ಸಾಹ ನೀಡೋಕ್ಕೆ ಸಾಧ್ಯ ಆಯಿತು. ಅವರಲ್ಲಿ ಹಣ ಇತ್ತು, ಸ್ಟೆಬಿಲಿಟಿ ಇತ್ತು. ಹಾಗಾಗಿ ಈ ಒಂದು ರಿನೈಸಾನ್ಸ್ಗೆ ಪುನರ್ಕಲಿಕೆಗೆ ಸಹಕಾರಿ ಆದರು. ದಿ ರೈಸ್ ಆಫ್ ಮಿಡ್ಲ್ ಕ್ಲಾಸ್, ಈಗಾಗಲೇ ಐ ಹ್ಯಾವ್ ಡಿಸ್ಕಸ್ಡ್ ಇಟ್ ಅರ್ಲಿಯರ್. ಹಾಗೆ ಬಡವರ ನಡುವೆ ಮತ್ತು ಶ್ರೀಮಂತರ ನಡುವೆ ಅಗಾಧವಾದಂಥ ಒಂದು ಕಂದಕ ಅನ್ನೋದು ಇವಾಗ ಹೊರಟೋಯ್ತು. ಗುಲಾಮ್ಗಿರಿ ಪದ್ಧತಿ ಮತ್ತು ಊಳಿಗಮಾನ್ಯ ಪದ್ಧತಿಗಳು ಅಂತ್ಯ ಆಗಿದ್ದರಿಂದ ಒಂದು ಮಧ್ಯಮ ವರ್ಗ ಅನ್ನೋದು ಸೃಷ್ಟಿಯಾಯಿತು. ಈ ಮಧ್ಯಮ ವರ್ಗ ಅನ್ನೋದು ಇದಕ್ಕೆ ರಿನೈಸಾನ್ಸ್ಗೆ ಹೆಲ್ಪ್ ಮಾಡಿತು. ಹಾಗೆ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ದಿ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಪ್ರೊವೈಡೆಡ್ ಬೈ ಇಟಲಿ. ಇಟಲಿಯ ಒಂದು ಪರಿಸರ ಆಗಿತ್ತು. ಇಟಲಿಯಲ್ಲಿ ಶ್ರೀಮಂತಿಕೆ ಇತ್ತು. ಮಧ್ಯಯುಗದಲ್ಲಿ ಇದು ವಿಶ್ವ ವ್ಯಾಪಾರದ ಒಂದು ಒಡೆತನ ಹೊಂದಿತ್ತು, ಏಕಸ್ವಾಮ್ಯವನ್ನು ಹೊಂದಿತ್ತು ವ್ಯಾಪಾರದಲ್ಲಿ. ವೆನಿಸ್, ರೋಮ್, ಫ್ಲಾರೆನ್ಸ್, ಜಿನೇವಾ ಇವುಗಳನ್ನೆಲ್ಲನೂ ಹೆಚ್ಚು ಶ್ರೀಮಂತ ನಗರಗಳು, ವಣಿಕ ನಗರಗಳು ಅಂತ ಕರೀತಾ ಇದ್ವು. ಇವರು ಇವರ ಒಂದು ಸಂಪತ್ತು, ಒಂದು ಶಾಂತಿ, ಸುಭಿಕ್ಷತೆ ಎಲ್ಲವುಗಳು ಕೂಡ ಕಲೆ, ಸಾಹಿತ್ಯ, ವಿಜ್ಞಾನಗಳ ಒಂದು ಪೋಷಣೆಗೆ ನೆರವನ್ನು ಮಾಡಿಕೊಟ್ರು. ಅವರ ಆರ್ಥಿಕ ಸಮೃದ್ಧಿ ಅವರಿಗೆ ಬಿಡುವು ಕೊಟ್ಟು ಕಲೆ ಮತ್ತು ಸಾಹಿತ್ಯದಲ್ಲಿ ತೊಡಗೋ ಹಾಗೆ ಕೂಡ ಮಾಡ್ತು. ಸೊ ಹಾಗಾಗಿ ದೇ ಗೇವ್ ಎನ್ಕರೇಜ್ಮೆಂಟ್ ಟು ಆರ್ಟ್ ಆ್ಯಂಡ್ ಲರ್ನಿಂಗ್. ದೀಸ್ ಪೀಪಲ್ ವೇರ್ ವೆರಿ ರಿಚ್ ಆ್ಯಂಡ್ ದೇ ಹ್ಯಾಡ್ ಒನ್ ಪೀಸ್ ಆ್ಯಂಡ್ ಇನ್ನು ನಾವು ಈ ಫೀಚರ್ಸ್ ಆಫ್ ರಿನೈಸಾನ್ಸ್ಗೆ ಹೋಗೋಣ. ವಿಲ್ ಮೂವ್ ಆನ್ ಟು ಫೀಚರ್ಸ್ ಆಫ್ ರಿನೈಸಾನ್ಸ್. ರಿನೈಸಾನ್ಸ್ನ ಅಥವಾ ಪುನರುಜ್ಜೀವನದ ಲಕ್ಷಣಗಳು. ಹ್ಯೂಮನಿಸಮ್ ಅಂದರೆ ಮಾನವತಾವಾದ, ಈ ಪದವನ್ನು ಈಗಾಗಲೇ ನಾವು ನೋಡಿದ್ವಿ. ಹಾಗೆ ಮಾನವೀಯತೆ ಅಥವಾ ಮಾನವತಾವಾದ ಅಂತ ಹ್ಯೂಮನಿಸಮ್. ನೆಕ್ಸ್ಟ್ ಸ್ಪಿರಿಟ್ ಆಫ್ ಎನ್ಕ್ವೈರಿ ಅಂದರೆ ಸೈಂಟಿಫಿಕ್ ಸ್ಪಿರಿಟ್, ವೈಜ್ಞಾನಿಕ ಮನೋಭಾವ. ಇಂಡಿಪೆಂಡೆಂಟ್ ಥಿಂಕಿಂಗ್, ವೈಯಕ್ತಿಕ ಆಲೋಚನೆ. ಒಂದು ವ್ಯಕ್ತಿಗತ ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಆಲೋಚನೆ ಮಾಡೋದಕ್ಕೆ ಇದೊಂದು ಕಾರಣ ಆಯಿತು. ಹಾಗಾಗಿ ಇದು ಒಂದು ಫೀಚರ್, ಒಂದು ಲಕ್ಷಣ ಆಗಿದೆ. ಸೆಕ್ಯುಲಾರಿಸಮ್, ಜಾತ್ಯತೀತತೆ. ಒಂದು ದೇಶ ಭಾಷೆಗಳೆಲ್ಲ ಭಾಷೆಗಳು, ಲ್ಯಾಟಿನ್ ಮತ್ತು ಗ್ರೀಕ್ ಅಷ್ಟೇ, ಲ್ಯಾಟಿನ್ ಭಾಷೆ ಡಾಮಿನೇಟ್ ಮಾಡಿತ್ತು. ಈಗ ವಿವಿಧ ಭಾಷೆಗಳಲ್ಲಿ ಬೈಬಲ್ನಿಂದ ಹಿಡಿದು ಎಲ್ಲ ಸೆಕ್ಯುಲರ್ ಸಾಹಿತ್ಯ ಅನ್ನೋದು ರಚನೆ ಆಯಿತು. ಇಟ್ ವಾಸ್ ಫ್ರೀಡ್ ಫ್ರಮ್ ಥಿಯೋಕ್ರಟಿಕಲ್ ಲಿಟ್ರೇಚರ್ ಅಂತ ಹೇಳ್ಬೋದು. ಅಂದರೆ ಆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಹಿತ್ಯನ ಹೊರತುಪಡಿಸಿ ಇದು ಸಾಹಿತ್ಯವನ್ನು ರಚನೆ ಮಾಡಿತು. ಹಾಗಾಗಿ ಧರ್ಮಾತೀತವಾಯಿತು. ಅದಕ್ಕೆ ಅದನ್ನು ಜಾತ್ಯತೀತತೆ ಅಂತ ಕರೀತಾರೆ, ಸೆಕ್ಯುಲಾರಿಸಮ್ ಅಂತ. ಕ್ರಿಟಿಕಲ್ ಥಿಂಕಿಂಗ್,
ವಿಮರ್ಶಾ ಪ್ರವೃತ್ತಿ, ಎಲ್ಲದರ ಒಂದು ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳೋದಕ್ಕೆ ವಿಮರ್ಶೆ ಮಾಡೋದು, ಯಾಕೆ ಹೀಗೆ ಏನು ಅಂತ. ಬೈ ವಿಚ್ ಮೆಥಡ್? ಕ್ವೆಶ್ಚನಿಂಗ್, ಪ್ರಶ್ನಾರ್ಥಕತೆ, ಪ್ರಶ್ನೆಯೊಂದನ್ನು ಹಾಕಿ ಅದರ ಆನ್ಸರನ್ನು ಪಡೆಯುವಂಥದ್ದು. ಪ್ರತಿಯೊಂದನ್ನು ಪ್ರಶ್ನಿಸಿಯೇ ಒಂದು ಸ್ಥಿತಿಯನ್ನು ಒಂದು ತನಿಖೆ ಮಾಡಿ ತಿಳ್ಕೊಳ್ಳುವಂಥದ್ದು. ಹಾಗೆ ದ ಸ್ಟಡಿ ಆಫ್ ಓಲ್ಡ್ ಕ್ಲಾಸಿಕ್ಸ್ ಆಫ್ ಗ್ರೀಕೋ ರೋಮನ್ ಸಿವಿಲೈಸೇಷನ್, ಇಟ್ ಸ್ಟಿಮ್ಯುಲೇಟೆಡ್ ದ ಸ್ಟಡಿ ಆಫ್ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್. ಈಗಾಗಲೇ ಹೇಳ್ದಂಗೆ ದೇಶೀಯ ಭಾಷೆಗಳಲ್ಲಿ ಒಂದು ಅಧ್ಯಯನ ಮತ್ತು ರಚನೆ ಆಯಿತು. ಹಾಗೆ ಗ್ರೀಕೋ ರೋಮನ್ ನಾಗರಿಕತೆಗಳ ಕಲೆ ಮತ್ತು ಸಾಹಿತ್ಯ ಅನ್ನೋದು ಮತ್ತೆ ರಿವೈವ್ ಆಯಿತು, ಮರುಹುಟ್ಟಿತು. ಇನ್ನು ಕಾಂಟ್ರಿಬ್ಯೂಷನ್ಸ್ ಆಫ್ ರಿನೈಸಾನ್ಸನ್ನು ನಾವು ನೋಡೋದಾದರೆ ಯಾವ್ಯಾವ ರೀತಿಯಾದಂತಹ ಒಂದು ಕೊಡುಗೆಗಳನ್ನು ಇದು ಕೊಟ್ಟಿದೆ ಅಂತ ನೋಡಿದ್ರೆ, ಲಿಟ್ರೇಚರ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಪೇಂಟಿಂಗ್, ಸ್ಕಲ್ಪ್ಚರ್, ಸೈನ್ಸ್, ಮ್ಯೂಸಿಕ್ ಎಲ್ಲದಕ್ಕೂ ಕೂಡ ಕೊಡುಗೆಯನ್ನು ಕೊಟ್ಟಿದೆ. ಸಾಹಿತ್ಯಕ್ಕೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ, ಚಿತ್ರಕಲೆಗೆ, ಶಿಲ್ಪಕಲೆಗೆ, ವಿಜ್ಞಾನಕ್ಕೆ ಮತ್ತು ಸಂಗೀತಕ್ಕೆ ಇದು ಕೊಡುಗೆಗಳನ್ನು ಕೊಟ್ಟಿದೆ. ಒಂದೊಂದನ್ನೇ ನಾವು ನೋಡ್ತಾ. ಕಾಂಟ್ರಿಬ್ಯೂಷನ್ಸ್ ಆಫ್ ರಿನೈಸಾನ್ಸ್ ಟು ಲಿಟ್ರೇಚರ್, ಈ ಒಂದು ಸಾಹಿತ್ಯಕ್ಕೆ ಕೊಟ್ಟಂಥ ಒಂದು ಕೊಡುಗೆಗಳನ್ನು ನಾವು ನೋಡೋದಾದರೆ, ರಿನೈಸನ್ಸ್ ಪೀರಿಯಡ್ assured a new era in literature such as poetry, grammar, essays, drama, prose, etc. Scholars of Renaissance period are called humanists. ಈಗಾಗಲೇ ಹೇಳಿದಂಗೆ ಮಾನವತಾವಾದಿಗಳು ಅಂತ ಕರೀತಾರೆ ಈ ರಿನೈಸನ್ಸ್ ಪೀರಿಯಡ್ನ ಒಂದು ಕವಿಗಳನ್ನು, ವಿದ್ವಾಂಸರನ್ನು. ಕಾವ್ಯಗಳು, ನಾಟಕಗಳು ಎಲ್ಲವುಗಳನ್ನು ವಿವಿಧ ವೈಡ್ ರೇಂಜ್ ಆಫ್ ಲಿಟ್ರೇಚರನ್ನು ಇವರು ಬರೆದರು, ರಚನೆ ಮಾಡಿದ್ರು. ಅದರಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ಪೆಟ್ರಾರ್ಕ್, ಎ ಗ್ರೇಟ್ ಹ್ಯೂಮನಿಸ್ಟ್ ಸ್ಕಾಲರ್ ಕಾಲ್ಡ್ ಆಸ್ ಫಾದರ್ ಆಫ್ ಹ್ಯೂಮನಿಸಮ್ ಇನ್ ಇಟಲಿ. ಇಟಲಿಯ ಒಂದು ಪರಿಸರದಲ್ಲಿ ಬೆಳೆದಂತಹ ಪ್ರಸಿದ್ಧ ಮಾನವತಾವಾದಿ ವಿದ್ವಾಂಸ ಪೆಟ್ರಾರ್ಕ್, ಇವನನ್ನು ಮಾನವತಾವಾದದ ಪಿತಾಮಹ ಅಂತ ಕರೀತಾರೆ. ಇವನ ಕೆಲವು ಕೃತಿಗಳು ಅಂತ ಹೇಳಿದ್ರೆ ಸಾಂಗ್ಬುಕ್, ಲಾರಾ, ಆಫ್ರಿಕಾ, ಫೆಮಿಲಿಯರ್ ಲೆಟರ್ಸ್, ಲೈಫ್ ಆಫ್ ಇಲ್ಲಸ್ಟ್ರಿಯಸ್ ಮೆನ್, ಎಕ್ಸೆಟ್ರಾ. ಹಾಗೆ ಇನ್ನೊಬ್ಬ ಅಂತ ಹೇಳಿದ್ರೆ ಡಾಂಟೆ, ಅಲಿಗೆರಿ ಡಾಂಟೆ. ಇವನು ಕೂಡ ಇಟಲಿಯಲ್ಲಿ ಅವನು ಹುಟ್ಟಿದಂಥವನು. ಡಿವೈನ್ ಕಾಮಿಡಿ, ಮೊನಾರ್ಕಿಕಾ, ಡೆ ಮೊನಾರ್ಕಿಕಾ, ಕಾನ್ವಿವೋ ಇವುಗಳು ಪ್ರಮುಖವಾದಂತಹ ಒಂದು ಕೃತಿಗಳು ಅವನು. ಹಾಗೆ ಮೆಕಾವೆಲಿ, ದ ಪ್ರಿನ್ಸ್, ದ ಹಿಸ್ಟ್ರಿ ಆಫ್ ಫ್ಲೋರೆನ್ಸ್ ಇವು ಪ್ರಮುಖವಾದಂತಹ ಒಂದು ಗ್ರಂಥಗಳು. ದಿ ಪ್ರಿನ್ಸಲ್ಲಿ ಯಾವ್ಯಾವ ರೀತಿಯಾದಂಥ ಒಂದು ಲಕ್ಷಣಗಳನ್ನು ಒಬ್ಬ ರಾಜ ಹೊಂದಬೇಕು, ಒಂದು ಸ್ಟೇಟ್ ಹೇಗಾಗಬೇಕು, ಇಂಥವುಗಳನ್ನೆಲ್ಲನೂ ಅವನು ಆ ಒಂದು ಕೃತಿಯಲ್ಲಿ ಒಂದೊಂದು ರೀತಿಯಲ್ಲಿ ಇಟ್ ಬಿಕೇಮ್ ಎ ಹ್ಯಾಂಡ್ ಬುಕ್ ಫಾರ್ ದ ಕಿಂಗ್ಸ್ ಆ್ಯಂಡ್ ಪ್ರಿನ್ಸಸ್ ಅಂತ ಹೇಳ್ಬೋದು. ಅದಕ್ಕೇ ದ ಪ್ರಿನ್ಸ್ ಅಂತ ಒಳ್ಳೆ ಅಪ್ರಾಪ್ರಿಯೇಟ್ ನೇಮ್ ಅಂತ ಕೊಟ್ಟ. ಹಾಗೆ ಇಟಲಿ ಇನ್ನೊಬ್ಬ ಮಾನವತಾವಾದಿ ಅಂತ ಹೇಳಿದ್ರೆ ಬೊಕಾಶಿಯೋ. ಇವನ ಒಂದು ಕೃತಿ ಡಿಕೆಮರನ್. ಹಾಗೆ ಹಾಲೆಂಡ್ನ ಎರಾಸ್ಮಸ್ ದಿ ಪ್ರೈಸ್ ಆಫ್ ಫಾಲಿ ಅನ್ನ ರಚನೆ ಮಾಡ್ದ. ದಿ ಪ್ರೈಸ್ ಆಫ್ ಫಾಲಿ, ಒಂದು ಫಾಲಿ ಅಂತ ಹೇಳಿದ್ರೆ ತಪ್ಪುಗಳು. ಈ ತಪ್ಪುಗಳನ್ನು ಹೇಗೆ ಇವನು ಪ್ರೈಸ್ ಅಂದರೆ ಹೊಗಳುವುದು ಅಂತ, ಅದನ್ನು ಒಂದು ರೀತಿಯಲ್ಲಿ ತುಂಬ ಐರಾನಿಕಲ್ಲಾಗಿ ಈ ಒಂದು ಚರ್ಚ್ನ ಒಂದು ನೀತಿ ನಿಯಮಗಳನ್ನು, ಅವರ ಆಚರಣೆಗಳನ್ನು ಒಂದು ರೀತಿಯಲ್ಲಿ ಸರ್ಕಾಸ್ಟಿಕ್ಕಾಗಿ ಐರಾನಿಕಲ್ಲಾಗಿ ಅವನು ಇದರಲ್ಲಿ ಕ್ರಿಟಿಸೈಸ್ ಮಾಡಿದ. ಹಾಗೆ ಈ ಕಂಪೈಲ್ಡ್ ಎ ನ್ಯೂ ಟೆಸ್ಟಮೆಂಟ್, ಅವನು ಹೊಸ ಟೆಸ್ಟಮೆಂಟನ್ನು ಕೂಡ ಇವನು ಮಾಡಿದ. ಈ ಒಂದು ಚಿತ್ರಗಳಲ್ಲಿ ನೀವು ಪೆಟ್ರಾರ್ಕ್ ಮತ್ತು ಡಾಂಟೆನ ಕಾಣಬಹುದು. ಪೆಟ್ರಾರ್ಕ್ ಮತ್ತು ಡಾಂಟೆ, ಹಾಗೆ ಬೊಕಾಶಿಯೋ ಆ್ಯಂಡ್ ಮೆಕಾವೆಲಿ, ಎರಾಸ್ಮಸ್, ಹಾಲೆಂಡ್. ಹಾಗೆ ಇನ್ನು ಕಂಟಿನ್ಯೂ ಮಾಡೋದಾದರೆ ಸರ್ ಥಾಮಸ್ ಮೋರ್, ಇಂಗ್ಲೆಂಡ್ನ ಇವನು ಯುಟೋಪಿಯಾ ಅನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಹಾಗೆ ಜೆಫ್ರಿ ಚಾಸರ್, ಇಂಗ್ಲೆಂಡ್ನವನೇ. ಕ್ಯಾಂಟರ್ಬರಿ ಟೇಲ್ಸ್, ಇಂಗ್ಲೆಂಡ್ನವನೇ. ಮತ್ತೊಬ್ಬನಾದಂತಹ ಜಾನ್ ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್ ಆ್ಯಂಡ್ ಪ್ಯಾರಡೈಸ್ ರೀಗೇನ್ಡ್ ಅನ್ನುವಂತಹ ಒಂದು ಗ್ರಂಥಗಳನ್ನು ರಚನೆ ಮಾಡ್ತಾನೆ. ಹಾಗೆ ಫ್ರಾಂಕೋಯ್ಸ್ ರೆಬೆಲಾಯ್ಸ್, ಫ್ರಾನ್ಸ್ ಅವನು ಗಾರ್ಗಂಟುವಾ ಅನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ.
ಇನ್ನು ನಮಗೆ ವಿಲಿಯಂ ಶೇಕ್ಸ್ಪಿಯರ್, ಇಂಗ್ಲೆಂಡ್ನ ಇವನ ಒಂದು ನಾಟಕಗಳು ಗೊತ್ತಿದ್ದಿದೆ. ಮೋರ್ ದೆನ್ 39 ಇವು ನಾಟಕಗಳನ್ನು ಇವನು ರಚನೆ ಮಾಡಿದ್ದಾನೆ ಅಂತ ತಿಳಿದು ಬರುತ್ತೆ. ಜೂಲಿಯಸ್ ಸೀಸರ್, ಹ್ಯಾಮ್ಲೆಟ್, ರೋಮಿಯೋ ಅಂಡ್ ಜೂಲಿಯೆಟ್, ಒಥೆಲ್ಲೋ, ಮ್ಯಾಕ್ಬೆತ್, ಕಿಂಗ್ ಲಿಯರ್, ಆ್ಯಸ್ ಯು ಲೈಕ್ ಇಟ್, ದ ಟೆಂಪೆಸ್ಟ್, ದ ಮರ್ಚೆಂಟ್ ಆಫ್ ವೆನಿಸ್, ದ ಕಾಮಿಡಿ ಆಫ್ ಎರರ್ಸ್, ದ ವಿಂಟರ್ಸ್ ಡೇಲ್, ಈ ಥರ ಹಲವಾರು ನಾಟಕಗಳನ್ನು, ಕ್ಲಾಸಿಕ್ ಡ್ರಾಮಾಸನ್ನು ಇವನು ರಚನೆ ಮಾಡ್ತಾನೆ. ಅದರ ಜೊತೆಗೆ ಸೈಂಟಿಫಿಕ್ ಲಿಟ್ರೇಚರ್ ಕೂಡ ರಚನೆ ಆಯಿತು. ವೈಜ್ಞಾನಿಕವಾದಂಥ ಒಂದು ಸಾಹಿತ್ಯ ಕೂಡ ರಚನೆ ಆಯಿತು. ಹೀಗೆ ಈ ಒಂದು ಸಾಹಿತ್ಯದಲ್ಲಿ ಚರ್ಚ್ನ ವಿರುದ್ಧ, ದುರಾಡಳಿತದ ವಿರುದ್ಧ ಮತ್ತು ಆಗ ಇದ್ದಂತಹ ಒಂದು ವ್ಯವಸ್ಥೆಗಳ ವಿರುದ್ಧ ಇಲ್ಲಿ ಒಂದು ರೀತಿಯಲ್ಲಿ ನೇರ ಮತ್ತು ಪರೋಕ್ಷವಾಗಿ ಈ ಒಂದು ಕೃತಿಗಳಲ್ಲಿ ನಾವು ಟೀಕೆಗಳನ್ನು. ಇನ್ನು ಕಾಂಟ್ರಿಬ್ಯೂಷನ್ಸ್ ಆಫ್ ರಿನೈಸನ್ಸ್ ಟು ಪೇಂಟಿಂಗ್ ನೋಡೋದಾದರೆ, ಈ ಒಂದು ಚಿತ್ರಕಲೆಗೆ ನೋಡೋದಾದರೆ, ಫ್ಲಾರೆನ್ಸ್ ಚಿತ್ರಶಾಲೆಯಿಂದ ಬಂದಂತಹ ಪ್ರಮುಖರು ಲಿಯೋನಾರ್ಡೋ ಡಾವಿಂಚಿ, ಮೈಕಲ್ ಏಂಜೆಲೋ ಮತ್ತು ರಾಫೆಲ್ ಅವ್ರನ್ನ ನಾವು ಇಲ್ಲಿ ಪ್ರಮುಖರು ಅಂತ ಪರಿಗಣಿಸ್ತೀವಿ. ಫ್ಲಾರೆನ್ಸ್ ಗಾಟ್ ಫೇಮ್ ಎಸ್ ದ ಫಸ್ಟ್ ಸಿಟಿ ಆಫ್ ರಿನೈಸನ್ಸ್ ಇನ್ ಡಿಫ್ರೆಂಟ್ ಆರ್ಟ್ಸ್ ಸಚ್ ಆಸ್ ಪೇಂಟಿಂಗ್ ಎಕ್ಸೆಟ್ರಾ. ಮಾನವತಾವಾದಿಗಳ ಒಂದು ನೆಲೆ ಆಗಿತ್ತು. ಜೀನಿಯಸಸ್ ಇದರಲ್ಲಿ ಅಂತ ಹೇಳಿದ್ರೆ ಪ್ರಸಿದ್ಧರು ಲಿಯೋನಾರ್ಡೋ ಡಾವಿಂಚಿ, ಇವರೆಲ್ಲರೂ ಕೂಡ, ಮೈಕಲ್ ಏಂಜೆಲೋ ಇರ್ಬೋದು, ರಾಫೆಲ್, ಇವರೆಲ್ಲ ಬಹುಮುಖ ಪ್ರತಿಭೆ ಉಳ್ಳಂಥವರು. ಇವರ ಎವರ್ಲಾಸ್ಟಿಂಗ್ ಪೇಂಟಿಂಗ್ಸ್ ಅಂದರೆ ದ ಲಾಸ್ಟ್ ಸಪ್ಪರ್, ದ ಮೊನಾಲಿಸಾ, ವರ್ಜಿನ್ ಆಫ್ ರಾಕ್ಸ್, ಲಿಯೋನಾರ್ಡೋ ಡಾವಿಂಚಿಯ ಒಂದು ಪ್ರಮುಖವಾದಂತಹ ಒಂದು ಕೊಡುಗೆಗಳು, ಚಿತ್ರಕಲೆಗೆ ಕೊಡುಗೆಗಳು. ಅವನು ಚಿತ್ರಕಾರ ಆಗಿದ್ದ, ಹಾಗೆ ಪ್ರಸಿದ್ಧ ವಿಜ್ಞಾನಿ, ಕವಿ, ತತ್ವಜ್ಞಾನಿ, ಯಂತ್ರಶಿಲ್ಪಿ, ಖಗೋಳಶಾಸ್ತ್ರಜ್ಞ, ಸಂಗೀತಗಾರ, ಗಣಿತಶಾಸ್ತ್ರಜ್ಞ, ಶಿಲ್ಪಿ ಮತ್ತು ಬಣ್ಣಗಾರ. ವಿಮಾನಗಳ ಒಂದು ಹಾರುವಂಥ ನಿಯಮಗಳನ್ನು ಕಂಡುಹಿಡಿದ, ಸಬ್ಮರೀನ್ನ ಶೋಧನ ಮಾಡಿದ ಅಂತ ಹೇಳ್ತಾರೆ. ಶೋಧ ಮಾಡಿದ ಸಬ್ಮರೀನ್ಸ್, ಜಲಾಂತರ್ಗಾಮಿ ನೌಕೆಗಳನ್ನು ಶೋಧ ಮಾಡಿದ ಅಂತ ಹೇಳ್ತಾರೆ. ಹಾಗೆ ಇವನ ಒಂದು ಇದರಲ್ಲಿ ಏನು ವರ್ಜಿನ್ ಆಫ್ ರಾಕ್ಸ್, ದಿ ಲಾಸಪ್ಪ, ಮೊನಾಲಿಸಾ ಇವೆಲ್ಲನೂ ಇವರು ಬಳಸಿರುವಂಥ ಒಂದು ಚಿತ್ರಗಳ ಒಂದು ರಚನೆಯಲ್ಲಿ ಬಳಸಿದಂತಹ ಒಂದು ಪೇಂಟ್ಸ್ ಬಹಳಷ್ಟು ನವೀನವಾಗಿದ್ದು, ನಾವೀನ್ಯತೆಯನ್ನು ಹೊಂದಿದ್ದು, ಅವುಗಳೆಲ್ಲವೂ ಕೂಡ ಪ್ರಮುಖವಾದ ನಿಗೂಢವಾದಂಥ ಸೌಂದರ್ಯವನ್ನು ಅವುಗಳಲ್ಲಿ ನಾವು ಕಾಣಬಹುದು. ಹಾಗೆ ಮೈಕಲ್ ಏಂಜೆಲೋನ ಇಮ್ಮಾರ್ಟಲ್ ವರ್ಕ್ಸ್ ಅಂದರೆ ದ ಲಾಸ್ಟ್ ಜಡ್ಜ್ಮೆಂಟ್, ಡೇ ಆ್ಯಂಡ್ ನೈಟ್, ಡಾನ್ ಆ್ಯಂಡ್ ಸನ್ಸೆಟ್, ದ ಕ್ರಿಯೇಷನ್ ಆಫ್ ಆ್ಯಡಮ್, ಡೇವಿಡ್ ಆ್ಯಂಡ್ ಮೋಸಸ್. ಇವನು ಕೂಡ, ಮೈಕಲ್ ಏಂಜೆಲೋ ಕೂಡ ಫ್ಲಾರೆನ್ಸಿನ ಚಿತ್ರಶಾಲೆಯಲ್ಲಿದ್ದಂತಹ ಮತ್ತೊಬ್ಬ ಶ್ರೇಷ್ಠ ಚಿತ್ರಕಾರ, ಪ್ರಸಿದ್ಧ ಶಿಲ್ಪಿ ಕೂಡ, ಮನೋಹರ ಕವಿ, ಶರೀರ ರಚನಾಶಾಸ್ತ್ರಜ್ಞ, ಹಾಗೆ ಯಂತ್ರಶಿಲ್ಪಿ ಕೂಡ ಆಗಿದ್ದ. ಅವನ ಬಹುಮುಖ ಪ್ರತಿಭೆಯನ್ನು ಅವನ ಕೃತಿಯಾದಂಥ ಟಿಪ್ಪಣಿ ಪುಸ್ತಕಗಳು ಹೇಳ್ತಾ ಹೋಗ್ತವೆ. ಸೊ ಇವನ ಒಂದು ಕೊಡುಗೆಗಳನ್ನು ಮತ್ತೆ ನಾವು ಚಿತ್ರಕಲೆ ಮತ್ತು ಶಿಲ್ಪಕಲೆಯಲ್ಲಿ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ರಾಫೆಲ್, ಇವನು ಕೂಡ ಫ್ಲಾರೆಂಟೈನ್ ಸ್ಕೂಲ್ ಆಫ್ ಪೇಂಟಿಂಗ್ಗೆ ಸೇರಿದಂಥವನು. ಅವನ ಪ್ರಸಿದ್ಧ ಒಂದು ಚಿತ್ರ ಅಂತ ಹೇಳಿದರೆ ಮಡೋನಾ ಚಿತ್ರ, ಸಿಸ್ಟೈನ್ನ ಮಡೋನಾ ಚಿತ್ರ. ಹಾಗೆ ಇನ್ನಿತರ ಇವನು ಅಂತ ಹೇಳಿದ್ರೆ ಟಿಟಿಯನ್, ಅಸಂಪ್ಷನ್ ಆಫ್ ವರ್ಜಿನ್ ಅನ್ನೋದು, ಹೀಗೆ ಮೋರ್ ದೆನ್ 700 ಚಿತ್ರಗಳನ್ನು ಅವನು ರಚನೆ ಮಾಡಿದ್ದಾನೆ ಅಂತ, 700 ಚಿತ್ರಗಳನ್ನು ಅವನು ರಚನೆ ಮಾಡಿದ. ಹಾಗೆ ಇನ್ನೊಬ್ಬ ಈ ಪುನರುಜ್ಜೀವನದ ಚಿತ್ರಕಾರ ಅಂದರೆ ಡ್ಯೂರರ್, ದ ನೈಟ್ ಆ್ಯಂಡ್ ಡೆತ್ ಅನ್ನುವಂಥ ಒಂದು ಅಮೋಘವಾದಂಥ ಒಂದು ಚಿತ್ರ ಮಾಡಿದ. ಇದರಲ್ಲಿ ನಾವು ನೋಡ್ಬೋದು ಲಿಯೋನಾರ್ಡೋ ಡಾವಿಂಚಿ, ಅವನ ಒಂದು ಚಿತ್ರ ಮೊನಾಲಿಸಾ, ದ ಲಾಸ್ಟ್ ಸಪ್ಪರ್, ಅದರ ಜೀಸಸ್ ಕ್ರೈಸ್ಟ್ನ ಶಿಷ್ಯರೊಂದಿಗೆ ಮತ್ತು ಆಪ್ತರೊಂದಿಗೆ ನಡೆದಂಥ ಒಂದು ಇದು ಕೊನೆಯ ಒಂದು ಸಪ್ಪರ್ ದೃಶ್ಯ. ಹಾಗೆ ಲಿಯೋನಾರ್ಡೋ ಡಾವಿಂಚಿ ದ ವರ್ಜಿನ್ ಆ್ಯಂಡ್ ದ ಚೈಲ್ಡ್ ವಿತ್ ಸೈಂಟ್ ಆ್ಯನಿ ಮತ್ತು ಸೈಂಟ್ ಜಾನ್ ದಿ ಬ್ಯಾಪ್ಟಿಸ್ಟ್, ಇದನ್ನು ಬರೀ ಒಂದು ಇದ್ದಲು ಮತ್ತು ಒಂದು ಬಳಪವನ್ನು ಬಳಸ್ಕೊಂಡು, ಚಾಕ್ ಆ್ಯಂಡ್ ಚಾರ್ಕೋಲ್ ಬಳಸ್ಕೊಂಡು ಮಾಡಿದಂಥ ಒಂದು ಇದು ಚಿತ್ರ. ಮೈಕಲ್ ಏಂಜೆಲೋನ ಒಂದು ಪಿಯಟಾ ಮೇರಿ ಹೋಲ್ಡಿಂಗ್ ಹರ್ ಡೆಡ್ ಚೈಲ್ಡ್, ಇದು ಸೇಂಟ್ ಬೇಸಿಲಿಕಾ ಚರ್ಚ್ ವ್ಯಾಟಿಕನ್ನಲ್ಲಿದೆ.
ಇದು ಶಿಲಾಮೂರ್ತಿಗಳಿಗೆ ಮೈಕಲೆಂಜಲೋ ಕೊಟ್ಟಂಥ ಒಂದು ಕೊಡುಗೆಯನ್ನು ನಾವು ಇದರಲ್ಲಿ ನೋಡ್ಬೋದು. ಸೂಕ್ಷ್ಮವಾದಂಥ ನೆರಿಗೆಗಳಿರ್ಬೋದು, ಮುಖದ ಛಾಯೆ ಇರ್ಬೋದು, ಎಲ್ಲವುಗಳನ್ನು ನಾವು ತುಂಬ ಅದ್ಭುತವಾಗಿ ಈ ಒಂದು ಶಿಲ್ಪದಲ್ಲಿ ನೋಡ್ಬೋದು. ಹಾಗೆ ಡಿಪೋಸಿಷನ್ ಅನ್ನುವಂಥ ಒಂದು ಚಿತ್ರ, ಆಫ್ಟರ್ ಕ್ರೂಸಿಫಿಕೇಷನ್ ಮೈಕಲೆಂಜಲೋ ಹೇಗೆ ಜೀಸಸ್ ಕ್ರೈಸ್ಟ್ನ ಇಳಿಸಿದ ಮೇಲೆ ಇರುವಂತಹ ಒಂದು ದೃಶ್ಯವನ್ನು ಈ ಒಂದು ಶಿಲ್ಪದಲ್ಲಿ ಮೈಕಲೆಂಜಲೋ ಅವನು ಇಲ್ಲಿ ಪೇಂಟಿಂಗ್ಸ್ ಆನ್ ಸಿಸ್ಟೈಲ್ ಚಾಪಲ್ ಇನ್ ವ್ಯಾಟಿಕನ್. ಈ ಒಂದು ಚಿತ್ರಗಳಲ್ಲಿ ವಿವಿಧ ರೀತಿಯಾದಂಥ ದಿ ಕ್ರಿಯೇಷನ್ ಆಫ್ ಆ್ಯಡಮ್, ದಿ ಡೇ ಆ್ಯಂಡ್ ನೈಟ್, ಡಾನ್ ಆ್ಯಂಡ್ ಸನ್ಸೆಟ್, ಇವುಗಳೆಲ್ಲ ದಿ ಲಾಸ್ಟ್ ಜಡ್ಜ್ಮೆಂಟ್, ಇವುಗಳೆಲ್ಲವುಗಳನ್ನು ಈ ಒಂದು ಚಾಪಲಲ್ಲಿ, ಸಿಸ್ಟೈನ್ ಚಾಪಲಲ್ಲಿ ನಾವು ವ್ಯಾಟಿಕನ್ನಲ್ಲಿ ನಾವು ಕ್ರೈಸ್ಟ್ ದ ರಿಡೀಮರ್ ಅನ್ನುವಂಥ ಚಿತ್ರನ ಒಂದು ರಚನೆ. ಹಾಗೆ ರಾಫೆಲ್ನ ಇನ್ನೊಂದು ಚಿತ್ರ ಅಂದರೆ ವುಮೆನ್ ವಿತ್ ವೇಲ್, ಅದ್ಭುತವಾದಂಥ ಚಿತ್ರ. ಇದು ರೋಮ್ನ ಸೈಂಟ್ ಪೀಟರ್ಸ್ ಚರ್ಚ್ನಲ್ಲಿ ಸಹ ಒಂದು ಅಮೋಘವಾದಂಥ ವಾಸ್ತುಶಿಲ್ಪ. ಇನ್ನು ಈ ವಾಸ್ತುಶಿಲ್ಪಕ್ಕೆ ಇನ್ನು ಡೀಪಾಗಿ ಹೋಗೋದಾದರೆ, ಕೊಡುಗೆಗಳು ನೋಡೋದಾದರೆ, ಅದ್ಭುತವಾದಂತಹ ಒಂದು ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದಿ ಇಂಪಾರ್ಟೆಂಟ್ ಆರ್ಕಿಟೆಕ್ಚರಲ್ ಆ್ಯಂಡ್ ಸ್ಕಲ್ಪ್ಚರಲ್ ಎಕ್ಸಾಂಪಲ್ಸ್ ಆಫ್ ರಿನೈಸನ್ಸ್ ಪೀರಿಯಡ್ ಆರ್ ಆಸ್ ಫಾಲೋಸ್. ರೋಮ್, ದ ಸೇಂಟ್ ಪೀಟರ್ಸ್ ಚರ್ಚ್, ದ ಮೆಡಿಸಿ ಆ್ಯಂಡ್ ದ ಫಾರ್ನೆಸ್ ಪ್ಯಾಲೇಸಸ್, ಇವೆಲ್ಲವುಗಳು ಕೂಡ ರೋಮ್ನಲ್ಲಿರುವಂಥದ್ದು. ಪೀಟರ್ಸ್ನ ಚರ್ಚ್ ಮತ್ತು ಮೆಡಿಸಿ ಮತ್ತು ಫಾರ್ನೆಸ್ ಅರಮನೆಗಳು. ಇಲ್ಲಿ ಬರೀ ಚರ್ಚ್ಗಳ ನಿರ್ಮಾಣ ಅಷ್ಟೇ ಅಲ್ಲ, ಅರಮನೆಗಳು ಮತ್ತು ಹೂದೋಟಗಳು ಇಂಥವುಗಳೆಲ್ಲನೂ ಕೂಡ ರಚನೆ ಅದು ಈ ಒಂದು ರಿನೈಸನ್ಸ್ ಇದರಲ್ಲಿ ಆರ್ಕಿಟೆಕ್ಚರನ್ನು ನೋಡ್ಬೋದು. ಲಂಡನ್ನಲ್ಲಿ ದ ಸೇಂಟ್ ಪಾಲ್ ಚರ್ಚ್, ದ ಪ್ಯಾಲೇಸ್ ಆಫ್ ಪೋಪ್ ಜೂಲಿಯಸ್ III, ಇವೆಲ್ಲವೂ ಕೂಡ ಪ್ರಮುಖವಾದಂಥ ಒಂದು ಕೊಡುಗೆಗಳು. ಹಾಗೆ ಫ್ಲಾರೆನ್ಸ್ನಲ್ಲಿ ದಿ ಪಿಟಿ ಪ್ಯಾಲೇಸ್, ಪಿಟಿ ಅರಮನೆ. ಹಾಗೆ ವೆನಿಸ್ನಲ್ಲಿ ಸೈಂಟ್ ಮಾರ್ಕ್ಸ್ ಕೆಥಿಡ್ರಲ್ ಮತ್ತು ಡಾಯಜ್ ಪ್ಯಾಲೇಸ್, ಮತ್ತು ಸ್ಪೇನ್ನಲ್ಲಿ ಪಿಕ್ಕೊಲೋಮಿನಿ ಪ್ಯಾಲೇಸ್, ವ್ಯಾಟಿಕನ್ನಲ್ಲಿ ಸಿಸ್ಟೈನ್ ಚಾಪಲ್, ಇವುಗಳು ನಾವು ನೋಡ್ಬೋದು. ಬ್ರೂನ್ಲೆಸ್ಚಿಯನ್ನು ದಿ ಫಸ್ಟ್ ಮಾಡರ್ನ್ ಎಂಜಿನಿಯರ್ ಆ್ಯಂಡ್ ಆರ್ಕಿಟೆಕ್ಟ್ ಆಫ್ ಡೋಮ್ ಅಂತ ಕರೀತಾರೆ. ಇಲ್ಲಿ ಈ ಒಂದು ನಿರ್ಮಾಣ ಮಾಡಿದಂಥವನು ಅವನೇ ಬ್ರೂನ್ಲೆಸ್ಚಿ. ಇದು ಸೈಂಟ್ ಪಾಲ್ ಚರ್ಚ್ನಲ್ಲಿರುವಂಥ ಒಂದು ದೃಶ್ಯ, ಅದ್ಭುತವಾಗಿ ಕಲಾತ್ಮಕವಾಗಿ ರಚನೆ ಮಾಡಲಾಗಿದೆ. ಇದು ಫ್ಲಾರೆನ್ಸ್ ಪ್ಯಾಲೇಸಲ್ಲಿ ರಾಫೆಲ್ ಒಂದು ಚಿತ್ರಗಳ ನಿರ್ಮಾಣ, ಅದರ ಜೊತೆಗೆ ಶಿಲ್ಪಿ ಕೂಡ ನಿರ್ಮಾಣ. ಇಲ್ಲಿ ಇವನು ಲೊರೆನ್ಜೋ ಗಿಬರ್ಟಿಯ ಈ ಅದ್ಭುತವಾದಂಥ ಒಂದು ಚಿತ್ರಗಳನ್ನು ನಾವು ಇದರಲ್ಲಿ ನೋಡ್ತೀವಿ. ಹಾಗೆ ಡೊನಾಟೆಲ್ಲೋ, ದ ಸ್ಟ್ಯಾಚ್ಯೂ ಆಫ್ ಸೇಂಟ್ ಜಾರ್ಜ್ ಇನ್ ಫ್ಲೋರೆನ್ಸ್, ಸ್ಟ್ಯಾಚ್ಯೂ ಆಫ್ ಸೇಂಟ್ ಮಾರ್ಕ್ ಇನ್ ವೆನಿಸ್, ಇವು ಪ್ರಮುಖವಾದಂಥವುಗಳು. ಹಾಗೆ ಮೈಕಲೆಂಜಲೋನ ದ ಡೇವಿಡ್, ದ ಮೋಸಸ್, ದ ಬಿಯಟಾ ಎಲ್ಲವುಗಳನ್ನು ನೋಡ್ಬೋದು. ಹಾಗೆ ಹಿ ಡಿಸೈನ್ ದ ಡೋಮ್ ಆಫ್ ಚರ್ಚ್ ಆಫ್ ಸೇಂಟ್ ಪೀಟರ್ಸ್ ಅಟ್ ರೋಮ್. ರೋಮ್ನ ಈ ಒಂದು ಡೋಮನ್ನು, ಅದರ ಇವುಗಳನ್ನು ವೃತ್ತಾಕಾರದಲ್ಲಿರುವಂತಹ ಒಂದು ಡೋಮನ್ನು, ಅವನು ಗುಮ್ಮಟವನ್ನು ರಚನೆ ಮಾಡಿದ. ಹಾಗೆ ಫಿಲಿಪೋ ಬ್ರೂನ್ಲೆಸ್ಚಿ ದಿ ಕೆಥಿಡ್ರಲ್ ಅಟ್ ಫ್ಲಾರೆನ್ಸ್ ಮತ್ತು ಸ್ಯಾನ್ ಲೊರೆನ್ಸೋದಲ್ಲಿ ಇರುವಂತಹ ಕೆಥಿಡ್ರಲ್ಗಳನ್ನು ಫಿಲಿಪೋ ಬ್ರೂನ್ಲೆಸ್ಚಿ ನಿರ್ಮಾಣ ಮಾಡಿದ. ಇದನ್ನು ಈಗಾಗಲೇ ನಾವು. ಹಾಗೆ ದಿ ಆರ್ಕಿಟೆಕ್ಟ್ ಡೊನಾಟೆಲ್ಲೋ, ದ ಸ್ಟ್ಯಾಚ್ಯೂ ಆಫ್ ಸೇಂಟ್ ಜಾನ್ ದ ಬ್ಯಾಪ್ಟಿಸ್ಟ್. ಇಲ್ಲಿ ನಾವು ಕಾಂಟ್ರಿಬ್ಯೂಷನ್ಸ್ ಆಫ್ ರಿನೈಸನ್ಸ್ ಟು ಸೈನ್ಸ್ ನೋಡೋದಾದರೆ, ವಿಜ್ಞಾನಕ್ಕೆ ಪುನರುಜ್ಜೀವನದ ಕೊಡುಗೆಯನ್ನು ನಾವು ನೋಡೋದಾದರೆ, ದ ರಿನೈಸನ್ಸ್ ಪ್ರಮೋಟೆಡ್ ಸ್ಪಿರಿಟ್ ಆಫ್ ಎನ್ಕ್ವೈರಿ ಆ್ಯಂಡ್ ಎನೇಬಲ್ಡ್ ಯುರೋಪ್ ಟು ಟೇಕ್ ಜಾಯಿಂಟ್ ಸ್ಟೆಪ್ಸ್ ಟುವರ್ಡ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂತ ಹೇಳ್ಬೋದು. ವೈಜ್ಞಾನಿಕವಾದಂತಹ ಮತ್ತು ತಾಂತ್ರಿಕವಾದಂತಹ ಒಂದು ಪ್ರಗತಿಗೆ ಈ ಒಂದು ಸ್ಪಿರಿಟ್ ಆಫ್ ಎನ್ಕ್ವೈರಿ, ವೈಜ್ಞಾನಿಕ ಮನೋಭಾವ ಸಹಕಾರಿಯಾಯಿತು. ದಿ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಸೈನ್ಸ್ ಮೇಡ್ ಪ್ರೋಗ್ರೆಸ್. ಬೇರೆ ಬೇರೆ ಬ್ರಾಂಚಸ್ ಇದೆ. ಸೈನ್ಸ್ನ ಬ್ರಾಂಚಸ್ ಆಗಿರುವಂತಹ ಆಸ್ಟ್ರಾನಮಿ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ಭೂಗೋಳಶಾಸ್ತ್ರ ಇರ್ಬೋದು, ದೇಹ ರಚನಾಶಾಸ್ತ್ರ ಇರ್ಬೋದು. ಹೀಗೆ ದೇರ್ ವೇರ್ ನಂಬರ್ ಆಫ್ ಫೀಲ್ಡ್ಸ್. ಅವೆಲ್ಲವುಗಳಲ್ಲೂ ಕೂಡ ಸರ್ವಾಂಗೀಣವಾಗಿ ಇದು ಬೆಳವಣಿಗೆಯನ್ನು ಇದು ತೋರಿಸ್ತು.
ಇದರಲ್ಲಿ ಕೆಲವುಗಳನ್ನು ಮಾತ್ರ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಕೋಪರ್ನಿಕಸ್ನ ಒಂದು ಕೊಡುಗೆಗಳನ್ನು ನಾವು ನೋಡೋದಾದರೆ, ಈ ಕೋಪರ್ನಿಕಸ್ ಈ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನು ನೀಡಿದ. ಸೂರ್ಯ ವಿಶ್ವದ ಒಂದು ಕೇಂದ್ರ ಅಂತ ಇವನು ಹೇಳ್ದ. ಈ ಹಿಂದೆ ಒಂದು ಭೂಮಿನೇ ಎಲ್ಲದಕ್ಕೂ ಮಧ್ಯ ಕೇಂದ್ರವಾಗಿದೆ, ಭೂಮಿಯ ಸುತ್ತನೇ ಎಲ್ಲ ತಿರುಗುತ್ತೆ ಅಂತ ಹೇಳ್ಬಿಟ್ಟು ಚರ್ಚು ಪ್ರತಿಪಾದನೆ ಮಾಡಿತ್ತು. ಆದರೆ ಈಗ ಅದನ್ನು ಒಂದು ಭೂಕೇಂದ್ರ ಸಿದ್ಧಾಂತವನ್ನು, ಜಿಯೋಸೆಂಟ್ರಿಕ್ ಥಿಯರಿಯನ್ನು ತಳ್ಳಿ ಹಾಕಿ ಇವನು ಖ್ಯಾತ ಒಂದು ಖಗೋಳ ತಜ್ಞನಾದಂಥ ಕೋಪರ್ನಿಕಸ್ ಇಲ್ಲ, ಇದು ಹೆಲಿಯೋಸೆಂಟ್ರಿಕ್ ಥಿಯರಿ ಅಂತ ಹೇಳ್ತಾನೆ. ಸೂರ್ಯನೇ ವಿಶ್ವ ಒಂದು ಕೇಂದ್ರ ಬಿಂದು ಅಂತ ಹೇಳ್ತಾನೆ. ಹಾಗೆ ಇದನ್ನು ಕೋಪರ್ನಿಕಸ್ನ ಈ ಸಿದ್ಧಾಂತವನ್ನು ಮತ್ತೆ ಅದನ್ನು ಅಫರ್ಮ್ ಮಾಡುವಂಥವನು ಅಂತ ಹೇಳಿದ್ರೆ ಕೆಪ್ಲರ್ ಆ ಒಂದು ಕ್ರಾಂತಿಕಾರಿ ಇವುಗಳನ್ನು ಸಿದ್ಧಾಂತವನ್ನು ಒಪ್ಪಿ ಅದನ್ನು ಸುಧಾರಣೆ ಮಾಡ್ತಾನೆ. ಅವನು ಹೇಳ್ತಾನೆ ದ ಲಾಸ್ ಆಫ್ ಪ್ಲಾನೆಟರಿ ಮೋಷನ್, ಯಾವ ರೀತಿ ಅಂಡಾಕಾರದಲ್ಲಿ ಅವುಗಳು ಸುತ್ತುತ್ತಾ ಇದೆ ಅಂತ ಹೇಳ್ಬಿಟ್ಟು ಅವನು ಅದನ್ನು ತೋರಿಸ್ತಾನೆ. ಅದನ್ನು ಸಮರ್ಥನೆ ಮಾಡೋದಕ್ಕೆ ಅವನ ಗಣಿತಶಾಸ್ತ್ರದ ನಿಯಮಗಳನ್ನು ಅವನು ರೂಪಿಸ್ತಾ ಹೋಗ್ತಾನೆ. ಹಾಗೆ ಗೆಲಿಲಿಯೋ ಕೂಡ ಇದೇ ರೀತಿಯಾದಂಥ ಒಂದು ಸಿದ್ಧಾಂತವನ್ನು ಮುಂದೆ ಇಡ್ತಾನೆ. ಅದರ ಜೊತೆಗೆ ಅವನು ಟೆಲಿಸ್ಕೋಪ್ ಕಂಡುಹಿಡಿತಾನೆ, ಥರ್ಮಾಮೀಟರ್, ಲಾಸ್ ಆಫ್ ಪೆಂಡುಲಮ್, ಲೋಲಕದ ನಿಯಮಗಳನ್ನು ಕಂಡುಹಿಡಿತಾನೆ. ಹಾಗೆ ಇಂಗ್ಲೆಂಡಿನ ನ್ಯೂಟನ್ ಭೂಮಿಯ ಗುರುತ್ವಾಕರ್ಷಣದ ಒಂದು ಸಿದ್ಧಾಂತವನ್ನು ಕೊಡ್ತಾನೆ. ಹಾಗೆ ಚಲನೆಯ 3 ನಿಯಮಗಳನ್ನು ಕೊಡ್ತಾನೆ ಐಸಾಕ್ ನ್ಯೂಟನ್, ಇಂಗ್ಲೆಂಡ್ನವನು. ಇವನನ್ನು ದಿ ಫಾದರ್ ಆಫ್ ಮಾಡರ್ನ್ ಫಿಸಿಕ್ಸ್ ಅಂತ ಕರೀತಾರೆ, ಐಸಾಕ್ ನ್ಯೂಟನನ್ನು. ಹಾಗೆ ಹೆಲ್ಮಾಂಟ್ ಆಲ್ಕೋಹಾಲನ್ನು ಕಂಡುಹಿಡ್ತಾನೆ. ಆಲ್ಕೋಹಾಲ್ ಬರೀ ಕುಡಿಯೋದಕ್ಕಷ್ಟೇ ಅಲ್ಲ, ವಿವಿಧ ರೀತಿಯಾದಂಥ ವೈಜ್ಞಾನಿಕ ಪ್ರಯೋಗಗಳಿಗೆ ಬೇಕಾಗುತ್ತೆ, ಬೇರೆ ಬೇರೆ ಮೆಡಿಸಿನ್ಸಲ್ಲಿ ಇದು ಯೂಸ್ ಮಾಡ್ತಾರೆ. ಹಾಗಾಗಿ ಆಲ್ಕೋಹಾಲ್ ಬಹಳ ಪ್ರಮುಖವಾದಂತಹ ಒಂದು ಶೋಧನೆ ಅಂತಲೇ ಹೇಳ್ಬೋದು. ಹಾಗೆ ರೋಜರ್ ಬೇಕನ್, ಡಿಕಾಟೆ ಇವರೆಲ್ಲರೂ ಕೂಡ ವೈಜ್ಞಾನಿಕ ಬೆಳವಣಿಗೆಗೆ ಕಾರಣ ಆಗ್ತಾರೆ. ಹಾಗೆ ಜಾನ್ ನೇಪಿಯರನ್ನು ಲಾಗರಿಥಮ್ ಟೇಬಲನ್ನು ಮ್ಯಾಥಮೆಟಿಕ್ಸ್ಗೆ ಕೊಡ್ತಾನೆ, ಈಗಲೂ ಕೂಡ ಅದನ್ನು ಬಳಸ್ತಾರೆ. ಹಾಗೆ ವಿಲ್ಬೋರ್ ಸ್ನೆಲ್ ಇವರೆಲ್ಲರೂ ಕೂಡ ಲಾಸ್ ಆಫ್ ಡಿಫ್ರಾಕ್ಷನ್ ಆಫ್ ಲೈಟ್ ಇನ್ ಆಪ್ಟಿಕ್ಸ್ ಇಂಥವುಗಳೆಲ್ಲ ಕೊಟ್ಟಿದ್ದರಿಂದ ಹಲವಾರು ರೀತಿಯಾದಂತಹ ಒಂದು ಬದಲಾವಣೆಗಳು, ಕ್ರಾಂತಿಕಾರಕ ಬದಲಾವಣೆಗಳು ವಿಜ್ಞಾನದಲ್ಲಿ ಆಗ್ತಾ ಹೋಗ್ತವೆ. ಅಗ್ರಿಕೋಲಾ ಅನ್ನುವಂಥ ಬೊಹಿಮಿಯಾದ ಒಬ್ಬ ಸೈಂಟಿಸ್ಟ್, ವಿಜ್ಞಾನಿ, ಸೈನ್ಸ್ ಆಫ್ ಮೆಟಲರ್ಜಿಯನ್ನು ಇವನು ತುಂಬಾ ವೈಜ್ಞಾನಿಕವಾಗಿ ಮಾಡ್ತಾ ಹೋಗ್ತಾನೆ. ಗಣಿಗಾರಿಕೆಯಲ್ಲಿ ಅವನು ಲೋಹಶಾಸ್ತ್ರದಲ್ಲಿ ಒಂದು ಕೊಡುಗೆಯನ್ನು ಕೊಡ್ತಾನೆ. ಹಾಗೆ ವಿಲಿಯಂ ಹಾರ್ವೆ ಬ್ಲಡ್ ಸರ್ಕ್ಯುಲೇಷನ್ ಥಿಯರಿಯನ್ನು ಕೊಡ್ತಾರೆ. ಅವರೆಲ್ಲ ಡಾಕ್ಟರ್ಸ್, ಹೇಗೆ ಒಂದು ದೇಹದಲ್ಲಿ ಒಂದು ರಕ್ತ ಅನ್ನೋದು ಪರಿಚಲನೆ ಆಗ್ತಿದೆ ಅನ್ನೋದನ್ನು ಕೊಡ್ತಾರೆ. ಹೀಗೆ ಭೌತಶಾಸ್ತ್ರಕ್ಕೆ, ರಸಾಯನಶಾಸ್ತ್ರಕ್ಕೆ, ಹಾಗೆ ದೇಹ ರಚನಾಶಾಸ್ತ್ರ, ಖಗೋಳಶಾಸ್ತ್ರ, ಹೀಗೆ ಜೀವಶಾಸ್ತ್ರ, ಹೀಗೆ ಹಲವಾರು ವಿಜ್ಞಾನದ ಒಂದು ಬ್ರಾಂಚ್ಗಳಿಗೆ ಕೊಡುಗೆ ಅನ್ನೋದು ಆಯಿತು. ದ ಕಾಂಟ್ರಿಬ್ಯೂಷನ್ಸ್ ಆಫ್ ರಿನೈಸನ್ಸ್ ಟು ಮ್ಯೂಸಿಕ್ ನೋಡೋದಾದರೆ, ಒಂದು ಸಂಗೀತಕ್ಕೆ ಕೊಡುಗೆಗಳನ್ನು ನೋಡೋದಾದರೆ ವಿಲಿಯಂ ಬರ್ಡ್, ಜಾಸ್ಟಿನ್ ಡಸ್ಪೆಸ್, ಥಾಮಸ್ ಟಾಲಿಸ್, ಮಾಂಟಿವೆರ್ಡಿ, ಹಾಗೆ ಗಿಯಾನಿ ಪ್ಯಾಲೆಸ್ಟ್ರೀನ್, ಹಾಗೆ ಆರ್ಲ್ಯಾಂಡೋ ಡಿ ಲಾಸಸ್ ಮತ್ತು ಗೆಬ್ರಿಲಿ, ಇವನ್ನೆಲ್ಲ ನೋಡೋದಾದರೆ ಹಲವಾರು ಕವಿಗಳು ಮತ್ತು ರಚನಾಕಾರರು, ಕಂಪೋಸರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಗ್ರೂ ಔಟ್ ಆಫ್ ರಿನೈಸನ್ಸ್. ವಿಲಿಯಂ ಬರ್ಡನ್ನು ನಾವು ನೋಡ್ತೀವಿ. ಇಲ್ಲಿ ವಿವಿಧ ರೀತಿಯಾದಂತಹ ಒಂದು ಸಲಕರಣೆಗಳನ್ನು ಬಳಸ್ತಾ ಹೋದರು. ವಿವಿಧ ರೀತಿಯಾದಂಥ ಒಂದು ಟ್ರಾಂಬೋಲಿನ್ ಮತ್ತು ಈ ಥರ ಇವುಗಳನ್ನು ಮೊಟ್ಟ ಮೊದಲ ಬಾರಿಗೆ ಈ ಒಂದು ರಿನೈಸನ್ಸ್ ಪೀರಿಯಡಲ್ಲಿ ಬಳಸ್ತಾ ಹೋಗ್ತಾರೆ. ಈ ಸಂಗೀತಕ್ಕೆ ಕೊಡುಗೆಯಲ್ಲಿ ಪ್ರಮುಖವಾದಂಥವುಗಳೆಲ್ಲ ಹೊಸ ಹಳೆ ಇದ್ದಂಥ ಸಲಕರಣೆಗಳನ್ನು ಬಿಟ್ಬಿಟ್ಟು ಹೊಸ ಇವುಗಳನ್ನು ನವೀನ ವಾದ್ಯಗಳನ್ನು ಬಳಸ್ತಾ ಹೋಗ್ತಾರೆ. ಕೊಳಲು, ಪಿಟೀಲು, ಬಾಸಮ್, ಟ್ರೊಂಬೋನ್ಸ್, ಪಿಯಾನೋ, ವಯಲಿನ್, ಹೀಗೆ ಹಲವಾರು ಹೊಸ ಒಂದು ವಾದ್ಯಗಳನ್ನು ಬಳಸೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಪ್ಯಾಲೆಸ್ಟ್ರೀನನ್ನು
ಒಂದು ಆಧುನಿಕ ಸಂಗೀತದ ಸುಧಾರಣೆ. ಈ ಮತ ಸುಧಾರಣೆ ಯಾಕಾಯಿತು ಅಂತ ಹೇಳಿದ್ರೆ, ಹಾಗೆ ಚರ್ಚ್ನ ಒಂದು ಪತನ ಆಯಿತು. ಚರ್ಚ್ನ ಒಂದು ಘನತೆ, ಗೌರವ ಇವುಗಳಿಗೆ ಇದು ತನ್ನ ಒಂದು ಕೊಡುಗೆಯನ್ನು ಕೊಡ್ತಾ ಹೋಯಿತು. ಈ ಒಂದು ಚರ್ಚ್ನ ಒಂದು ದಬ್ಬಾಳಿಕೆ, ದೌರ್ಜನ್ಯ, ಮೂಢನಂಬಿಕೆಗಳು ಏನಿದ್ವೋ ಅಂಥವುಗಳನ್ನೆಲ್ಲವುಗಳನ್ನು ಇದು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿತು. ಹಾಗಾಗಿ ಈ ಚರ್ಚ್ನ ಲೋಪದೋಷಗಳನ್ನು ಬಯಲು ಮಾಡಿದ್ರಿಂದ, ಚರ್ಚ್ನ ಸಿದ್ಧಾಂತಗಳನ್ನು ವಿವೇಚಿಸಿದ್ರಿಂದ ಚರ್ಚ್ನ ಪ್ರಭಾವ ತಗ್ಗಿತು. ಮತ್ತು ಚರ್ಚನ್ನು ಪ್ರಶ್ನೆ ಮಾಡೋದಕ್ಕೆ ಇದು ಈ ಪ್ರಶ್ನಾರ್ಥಕತೆ ಇನ್ನಿತರ ಏನಿದೆ ಲಕ್ಷಣಗಳಿದೆ ಅವುಗಳು ಎಡೆ ಮಾಡಿಕೊಟ್ಟು ಮತ ಸುಧಾರಣೆಗೆ ಇದು ಕಾರಣ ಆಯಿತು. ಹಾಗೆ ಇಟ್ ಲೆಡ್ ಟು ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿಗೂ ಕೂಡ ಇದು ಕಾರಣ ಆಯಿತು. ಯಾಕೆ ಅಂತ ಹೇಳಿದ್ರೆ, ಇದು ಹೊಸ ಸಿಡಿಮದ್ದಿನ ಒಂದು ಬಳಕೆ, ಈ ಥರ ಹೀಗೆ ಹಲವಾರು ರೀತಿಯಾದಂಥ ಬೆಳವಣಿಗೆಗಳಿಗೆ ಇದು ವಿಜ್ಞಾನ ಎಡೆ ಮಾಡಿಕೊಡ್ತು. ನಾವೀಗಾಗಲೇ ನೋಡಿದ್ದೀವಿ, ಹೊಸ ಹೊಸ ರೀತಿಯಾದಂಥ ಒಂದು ಸಂಶೋಧನೆಗಳಾಗ್ತಾ ಹೋದವು. ಸೊ ಹಾಗಾಗಿ ದ ನ್ಯೂ ಮೆಷಿನ್ಸ್ ಇನ್ವೆಂಟೆಡ್ ಥ್ರೂ ದ ಸ್ಪಿರಿಟ್ ಆಫ್ ಎನ್ಕ್ವೈರಿ ಲೆಡ್ ಟು ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿಗೆ ಇದು ಕಾರಣ ಆಯಿತು. ಹಾಗೆ ಇಟ್ ಲೆಡ್ ಟು ದ ರೈಸ್ ಆಫ್ ನೇಷನ್ ಸ್ಟೇಟ್ಸ್, ರಾಷ್ಟ್ರ ರಾಜ್ಯಗಳ ಒಂದು ಉಗಮಕ್ಕೆ, ಏಳಿಗೆಗೆ ಇದು ಕಾರಣ ಆಯಿತು. ಪುನರುಜ್ಜೀವನದ ಪ್ರಭಾವದಿಂದ ಪ್ರಬಲ ರಾಷ್ಟ್ರ ರಾಜ್ಯಗಳು ಹುಟ್ಕೊಂಡ್ವು. ಸಿಡಿಮದ್ದಿನ ಬಳಕೆಯಿಂದ ಸರದಾರರೆಲ್ಲ ಹತರಾಗಿ ರಾಜ ಬಲಿಷ್ಠ ಸೈನ್ಯವನ್ನು ಕಟ್ಟಿಕೊಂಡು ಅವನು ಏಳಿಗೆಗೆ ಬರ್ತಾನೆ. ಆ ಜನ ಕೂಡ ತನ್ನ ಬಲಿಷ್ಠ ರಾಜ್ಯಗಳು ತಮ್ಮ ರಕ್ಷಣೆಗೆ ಅವಶ್ಯಕ ಅನ್ನುವಂಥ ಒಂದು ಪರಿಜ್ಞಾನವನ್ನು ಹೊಂದೋ ಹಾಗಾಯಿತು. ಸೊ ಹಾಗಾಗಿ ಯುರೋಪ್ನಲ್ಲಿ ಒಂದು ರಾಷ್ಟ್ರೀಯವಾದ ಅನ್ನೋದು ಬೆಳವಣಿಗೆ ಆಗಿದ್ದು ಈ ರಿನೈಸಾನ್ಸಿಂದನೇ. ಹಾಗೆ ಇಟ್ ಲೆಡ್ ಟು ಡೆವಲಪ್ಮೆಂಟ್ ಆಫ್ ಲಿಟ್ರೇಚರ್ ಇನ್ ಡಿಫ್ರೆಂಟ್ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್. ಇಲ್ಲಿ ಧರ್ಮ ಪ್ರಧಾನವಾಗಿದ್ದಂಥ ಮಧ್ಯಯುಗ ಅಂತ್ಯ ಆಗಿ ಮಾನವಾಸಕ್ತತೆಗೆ ಹೆಚ್ಚು ಆಸಕ್ತಿ ಆರಂಭ ಆಯಿತು. ಅನೇಕ ಮೂಢನಂಬಿಕೆಗಳು ತಿರಸ್ಕರಿಸಲ್ಪಟ್ಟು ಚರ್ಚ್ ಹಿಡಿತದಿಂದ ಮುಕ್ತರಾದರು. ಅಲೌಕಿಕಕ್ಕಿಂತ ಲೌಕಿಕ ಆಸಕ್ತಿ ಅನ್ನೋದು ಬೆಳವಣಿಗೆ ಆಯಿತು. ವ್ಯಕ್ತಿವಾದ, ಇಂಡಿವಿಜುವಾಲಿಟಿ ಬೆಳವಣಿಗೆ ಆಯಿತು. ವಿಮರ್ಶಾ ಪ್ರವೃತ್ತಿ ಅನ್ನೋದು ಬೆಳವಣಿಗೆ ಆಗಿದ್ದರಿಂದ ಇಲ್ಲಿ ಅಂಧಕಾರದ ಯುಗ ಅಂತ್ಯಗೊಂಡು ಅಪಾರವಾದಂಥ ಒಂದು ದೇಶೀಯ ಸಾಹಿತ್ಯ ಅನ್ನೋದು ರಚನೆ ಆಯಿತು. ದೇಶೀಯ ಭಾಷೆಗಳ ರಚನೆ ಅದು. ಇವೆಲ್ಲವುಗಳು ಕೂಡ ಏನದು ಹಲವಾರು ಭಾಷೆಗಳಲ್ಲಿ, ಲ್ಯಾಟಿನ್ ಅಷ್ಟೇ ಅಲ್ದಂಗೆ ಇಟಾಲಿಯನ್, ಫ್ರೆಂಚ್, ಜರ್ಮನ್, ಸ್ಪ್ಯಾನಿಷ್, ಇಂಗ್ಲೀಷ್, ಹೀಗೆ ಹಲವಾರು ಭಾಷೆಗಳು ರಚನೆ ಆದವು. ಹಲವಾರು ಭಾಷೆಗಳಲ್ಲಿ ಈ ಒಂದು ಆಲೋಚನೆಗಳನ್ನು ನಾವು ಕಾಣ್ಬೋದು. ಹೀಗೆ ಇಟ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಫೆಕ್ಟಿವ್ ಒಂದು ಚಳುವಳಿ ಇನ್ ದ ಬಿಗಿನಿಂಗ್ ಆಫ್ ದಿ ಮಾಡರ್ನ್ ಏಜ್ ಅಥವಾ ಮಾಡರ್ನ್ ಯುರೋಪ್ ಅಂತಲೇ ಹೇಳ್ಬೋದು. ಅದಕ್ಕೇನೆ ಇಲ್ಲಿ ಹೇಳ್ತಾ ಹೋಗ್ತಾರೆ ನೆಹರು, ಕಲಿಕೆಯಲ್ಲಿ ಒಂದು ಪುನರುತ್ಥಾನ, ಕಲೆ, ವಿಜ್ಞಾನ, ಸಾಹಿತ್ಯ ಮತ್ತು ಯುರೋಪ್ ಭಾಷೆಗಳ ಬೆಳವಣಿಗೆ ರಿನೈಸಾನ್ಸ್ ಅಂತ ಹೇಳ್ತಾರೆ. ಇದೊಂಥರ ಜೀವಾಳ ಅವೆಲ್ಲವುಗಳು ಕೂಡ. ಹಾಗೆ ಜೈ ಸ್ಟೈನ್ಸ್ ಹೇಳ್ತಾರೆ, ಮಧ್ಯಯುಗದ ಅಂತ್ಯ ಮತ್ತು ಆಧುನಿಕ ಕಾಲದ ಆರಂಭದಲ್ಲಿ ಆದಂಥ ಒಂದು ಬೌದ್ಧಿಕ ಒಂದು ಬದಲಾವಣೆ ಅಂತ ಹೇಳ್ತಾರೆ. ಹಾಗೆ ಡೇವಿಸ್ ಹೇಳ್ತಾರೆ, ಮಧ್ಯಯುಗದ ಧರ್ಮ ಒಂದು ಬಂಧನದಲ್ಲಿದ್ದಂಥ ಒಂದು ಮಾನವ ಅವನ ಸ್ವತಂತ್ರ ಪ್ರೇಮ, ಮುಕ್ತ ಆಲೋಚನೆಗಳಲ್ಲಾದಂಥ ಪುನರುತ್ಥಾನವೇ ಈ ಒಂದು ರಿನೈಸನ್ಸ್ ಅಂತ ಹೇಳ್ತಾರೆ. ಹಾಗೆ ಪ್ರೊಫೆಸರ್ ಹೇಸ್ ಪ್ರಕಾರ ಮಧ್ಯಯುಗದ ಅಂತ್ಯದಲ್ಲಿ ಯುರೋಪಿಯನ್ರಲ್ಲಿ ಆದಂಥ ಬೌದ್ಧಿಕ ತ್ವರಿತತೆಯೇ ಪುನರುಜ್ಜೀವನ, ಇಂಟೆಲೆಕ್ಚುಯಲ್ ಒಂದು ಅವೇಕನಿಂಗ್ ಒಂದು ತುಂಬಾ ಫಾಸ್ಟಾಗಾಯಿತು. ಅದನ್ನು ಒಂದು ರಿನೈಸಾನ್ಸ್ ಅಂತ ಕರೆದರು. ಸೊ ಒಟ್ಟಾರೆಯಾಗಿ ಈ ಒಂದು ಪುನರುಜ್ಜೀವನ ಚಳುವಳಿ ಆಧುನಿಕ ಯುಗದ ಒಂದು ಆರಂಭದಲ್ಲಿ ಆದಂತಹ ಒಂದು ಪ್ರಮುಖ ಚಳುವಳಿ ಅಂತ ಹೇಳ್ತಾ, ಈ ಒಂದು ಸೆಷನ್ನಲ್ಲಿ ನಾವು ಒಟ್ಟಾರೆಯಾಗಿ ಪುನರುಜ್ಜೀವನದ ಒಂದು ಮೀನಿಂಗ್, ಅದರ ಅರ್ಥ ಏನು, ಅದರ ಒಂದು ಲಕ್ಷಣಗಳೇನು, ಆ ಒಂದು ಪುನರುಜ್ಜೀವನ ಆಗೋದಕ್ಕೆ ಕಾರಣಗಳೇನು, ಹಾಗೆ ಪುನರುಜ್ಜೀವನದ ಒಂದು ಪರಿಣಾಮಗಳೇನು ಅನ್ನೋದನ್ನು ನಾವು ಈ ಸೆಷನ್ನಲ್ಲಿ
ನಾವು ತಿಳ್ಕೊಂಡ್ವಿ. ಮುಂದಿನ ಸೆಷನಲ್ಲಿ ನಾವು ಇದರ ಪರಿಣಾಮದಂತಹ ಒಂದು ರಿಫರ್ಮೇಷನ್, ಹಾಗೆ ಕೌಂಟರ್ ರಿಫರ್ಮೇಷನ್, ಹಾಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಹೀಗೆ ಹಲವಾರು ಟಾಪಿಕ್ಸನ್ನು ಮುಂದಿನ ಸೆಷನ್ಸಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಮುಗಿಸ್ತೀವಿ. ಥ್ಯಾಂಕ್ ಯು.